ರೈತ ಬಾಂಧವರೇ, ನಾನು ರಾಜು ಮಲ್ನಾಡ್ ನಿಮ್ಮ ಜೊತೆಗೆ ಮಾತಾಡ್ತಾ ಇರೋದು. ನೋಡಿ ಒಂದು ವಿಡಿಯೋ. ಇದು ಅಡಿಕೆ ಮರ. ಈ ಅಡಿಕೆ ಮರದ ಬುಡದಲ್ಲಿ ಒಂದು ಖಾಲಿ ಬಾಟ್ಲು ನೇತಾಡ್ತಾ ಇದೆ. ಅದಕ್ಕಾಗಿ ಹೇಳೋದು, ರೈತರ ತಲೆ ಅಂದರೆ ತಲೆ ಅಂತೇಳಿ. ರೈತರ ತಲೆ ವಿಶ್ವೇಶ್ವರಯ್ಯರ ತಲೆ ಅಂತ ಹೇಳ್ತಾರೆ. ಹಾಗೆ ಇದರ ಉದ್ದೇಶ ಏನಂತ ಹೇಳಿದರೆ, ಈ ತೋಟಕ್ಕೆ ಯಾವುದೇ ಪ್ರಾಣಿ ಪಕ್ಷಿಗಳು ಬರಬಾರ್ದು ಅಂಥೇಳಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ರೈತರು ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಅಡಿಕೆ ಮರಗಳಿಗೆ ಖಾಲಿ ಬಾಟಲ್ಗಳನ್ನು, 1 ಲೀಟ್ರ್ ಬಾಟಲಿಗಳನ್ನು, ಕೆಲವರು ಬೀರ್ ಬಾಟಲಿಗಳನ್ನು, ನೋಡಿ ಅಲ್ಲಿ ದೂರದಲ್ಲಿ ಬೀರ್ ಬಾಟಲಿಗಳನ್ನು ಏನು ಮಾಡಿದ್ದಾರೆ, ಹೈಟಲ್ಲಿ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿದರೆ, ಡೌನಲ್ಲಿ ಕಟ್ಟಿದರೆ ಗಾಳಿ ಕಡಿಮೆ ಬರುತ್ತೆ, ಹೈಟಲ್ಲಿ ಕಟ್ಟಿದರೆ ಗಾಳಿ ಜಾಸ್ತಿ ಬೀಸುತ್ತೆ ಅಂಥೇಳಿ ಆ ಒಂದು ಉದ್ದೇಶದಿಂದ ಈ ಬಾಟಲಿಗಳನ್ನು ಹೈಟ್ ಕಟ್ಟಿದ್ದಾರೆ. ಆ ಬಾಟಲಿಗೆ ಏನಾಗುತ್ತೆ ಅಂದರೆ, ಗಾಳಿ ಬೀಸ್ತಾ ಹಾಗೆ ಆ ಮರಕ್ಕೆ ಅದು ಬಡಿತದೆ. ಜೊತೆಗೆ ಏನು ಮಾಡಿದ್ದಾರೆ ಅಂದರೆ, ಕಲ್ಲು ಹಾಕಿದ್ದಾರೆ, ಅದರ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿದ್ದಾರೆ. ಆ ಗಾಳಿ ಬೀಸಿದಾಗ ಏನಾಗುತ್ತೆ, ಕಲ್ಲುಗಳು ಗಳಗಳನ್ನ ಸೌಂಡ್ ಬರ್ತಾ ಇರುತ್ತೆ. ನೋಡಿ ಅಲ್ಲಲ್ಲಿ ಸೌಂಡು ಕೇಳಿಸ್ತಾ ಇದೆಯಾ? ನೋಡಿ ನೋಡಿ ರೈತರ ತಲೆ ಅಂದರೆ ತಲೆ ಅಂತ ಹೇಳ್ತಾರೆ. ನೋಡಿ ಎಂಥ ಐಡಿಯಾ. ಸಾಧ್ಯವಾದಷ್ಟು ನಿಮ್ಮಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಓಡಿಸಲಿಕ್ಕೆ ಮತ್ತು ಇಂಥದ್ದೊಂದು ಪರಿಹಾರ ಅಂತಕ್ಕಂಥದ್ದನ್ನು ಕೆಲವರಿಗೆ ಗೊತ್ತಿರಲಿಲ್ಲ. ಇಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಕೆಲವರೆಲ್ಲ ಬೀರ್ ಕುಡಿದು ಬಾಟ್ಲಿಗಳನ್ನು ಎಲ್ಲೋ ಎಸಿತಾರೆ. ನೋಡಿ, ಆ ಬೀರ್ ಬಾಟ್ಲಿಗಳು ಇಲ್ಲಿ ಯೂಸ್ ಆಗಿದೆ. ಇದೊಂದು ಹೊಸ ವಿಶೇಷಣೆ. ಬೀರ್ ಬಾಟ್ಲಿಗಳ ಯೂಸೇಜನ್ನು ಸಮೇತ ನಾವು ಇಲ್ಕೊಂಡಿದ್ದೇವೆ. ನೋಡಿ, ಎಲ್ಲ ಕಡೆ ನೋಡಿ ಬಾಟ್ಲಿಗಳು ಅಲ್ಲಲ್ಲಿ ನೇತಾಕಿದ್ದಾರೆ, ಏನಂದರೆ ಗಾಳಿಗೆ ಮುಖ್ಯವಾಗಿ ನೋಡಿ ಇಲ್ಲಿ ಗಾಳಿಗೆ ಇದೇನಾಗುತ್ತಂದರೆ, ಬೀಸ್ದಾಗೂ ಸೌಂಡ್ ಬರ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಅಡಿಕೆ ತಿನ್ನಲಿಕ್ಕೆ ಮಂಗಗಳಾಗಿರಲಿ ಅಥವಾ ಬೇರೆ ಕೆಂದುಳಿಲಾಗಿರಲಿ, ಅಳಿಲಗಳಾಗಿರಲಿ, ಅವು ಏನಾಗುತ್ತೆ, ಹೆದರಿ ಏನೋ ಒಂದು ಸೌಂಡ್ ಬರ್ತಾ ಇದೆ ಅಂತ ಹೇಳಿ. ನೋಡಿ, ನೋಡಿ, ಅಲ್ಲಿ ಡೋಲ್ ಕಟ್ಟಿದ್ದಾರೆ ದೂರದಲ್ಲಿ. ನೋಡಿ, ತೋರಿಸ್ತೇನೆ. ನೋಡಿ, ಡೋಲ್ ಸಮೇತ ಕಟ್ಟಿದ್ದಾರೆ. ಅಂದರೆ ನಿಜವಾಗ್ಲೂ ರೈತರು ಒಳ್ಳೆಯ ಯೋಚನೆನೇ. ಅಡಿಕೆಗಳನ್ನು ಉಳಿಸ್ಬೇಕು ಅಂದರೆ ನೋಡಿ, ಎಷ್ಟು ಅಡಿಕೆಗಳನ್ನು ಬೀಳಿಸಿದೆ ಮಂಗಗಳು, ಕಾಡು ಪ್ರಾಣಿಗಳು ಹಾಳು ಮಾಡ್ತವೆ ನೋಡಿ. ಹೌದಾ? ಅದಕ್ಕೋಸ್ಕರ ಇದೊಂದು ಒಳ್ಳೆಯ ಯೋಜನೆ, ಒಳ್ಳೆಯ ವಿಚಾರ. ಸಾಧ್ಯವಾದಷ್ಟು ರೈತರು ನಿಮ್ಮ ತೋಟದಲ್ಲಿ ಗಾಳಿ ಬೀಸುವ ಮಾರ್ಗದಲ್ಲಿ ಬಾಟಲಿಗಳನ್ನು ಹಾಕಿ ಬಳಕೆ ಮಾಡೋದೇನು ದೊಡ್ಡೇನಿಲ್ಲ. ಬಾಟ್ಲಿ ಒಳಗಡೆ ಸಣ್ಣ ಕಲ್ಲುಗಳನ್ನು ಹಾಕೋದು, ಒಂದು 10 ಅಡಿ ಮೇಲೆ ಅಥವಾ 15 ಅಡಿ ಮೇಲೆ ಕಟ್ಟಿದರೆ ಆಯಿತು. ಅದು ಅದರಷ್ಟಕ್ಕೆ ಅದು. ಮತ್ತು ಕಟ್ಟಬೇಕಾದ್ರೆ ಒಂದು ಗಟ್ಟಿ ದಾರದಲ್ಲಿ ಮತ್ತು ಕಟ್ಟಿದರೆ ಅಲ್ಲಾಡಿ ದಾರದಲ್ಲಿ ಕಟ್ಟಿದರೆ ಖಂಡಿತ ಏನಾಗುತ್ತೆ, ಉಳಿತದೆ ಮತ್ತು ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ. ಹೌದಾ? ಇದೊಂದು ವಿಡಿಯೋನ ನಿಮಗೆ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.